ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 27/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ನೀವು ವಿಷ್ಣುಪುರಿಗೆ ಹೋಗುತ್ತೀರಾ. ಪಾಸ್ವಿತ್ ಆನರಾಗುವಂತಹ ಮಕ್ಕಳೇ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಾರೆ. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಾದ ನಿಮಗೋಸ್ಕರ ಇಬ್ಬರು ತಂದೆಯರು ಕೂಡ ಯಾವ ಪರಿಶ್ರಮವನ್ನು ಪಡುತ್ತಾರೆ? ಅಂದರೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಮಕ್ಕಳಾದ ನಿಮಗೋಸ್ಕರ ಯಾವ ಮಾತಿನಲ್ಲಿ ಪರಿಶ್ರಮವನ್ನು ಪಡುತ್ತಾರೆ? ಉತ್ತರ, ಮಕ್ಕಳು ಸ್ವರ್ಗಕ್ಕೆ ಯೋಗ್ಯರಾಗಲಿ ಎಂದು ಇಬ್ಬರು ತಂದೆಯರು ಪರಿಶ್ರಮವನ್ನು ಪಡುತ್ತಾರೆ. ಬಾಪ್ತಾದ ಇಬ್ಬರೂ ಕೂಡ ಮಕ್ಕಳನ್ನು ಸರ್ವಗುಣ ಸಂಪನ್ನರನ್ನಾಗಿ ಮಾಡುವಂತಹ ಪರಿಶ್ರಮವನ್ನು ಪಡುತ್ತಾರೆ ಮತ್ತು ಮಕ್ಕಳನ್ನು 16 ಕಲಾ ಸಂಪೂರ್ಣರನ್ನಾಗಿ ಮಾಡುವುದಕ್ಕೋಸ್ಕರ ಪರಿಶ್ರಮವನ್ನು ಪಡುತ್ತಾರೆ. ಈಗ ನಿಮಗೆ ಡಬ್ಬಲ್ ಇಂಜಿನ್ ಸಿಕ್ಕಿದೆ. ಅಂದರೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಅನ್ನುವ ಡಬ್ಬಲ್ ಇಂಜಿನ್ ನಿಮಗೆ ಸಿಕ್ಕಿದೆ. ಈಗ ಎಂತಹ ಅದ್ಭುತವಾದ ಶಿಕ್ಷಣವನ್ನು ಪರಮಾತ್ಮ ತಂದೆ ನಿಮಗೆ ಕಲಿಸುತ್ತಾರೆ ಅಂದರೆ ಆ ಶಿಕ್ಷಣದ ಮೂಲಕ ನೀವು 21 ಜನ್ಮದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಇಂದಿನ ಗೀತೆಯಾಗಿದೆ, ಬಾಲ್ಯದ ದಿನವನ್ನು ಎಂದೂ ಮರೆಯಬೇಡಿ. ಓಂ ಶಾಂತಿ. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಗೀತೆಯನ್ನು ಕೇಳಿದಿರಿ. ನಾಟಕದ ಪ್ಲಾನ್ನ ಅನುಸಾರ ಇಂತಿಂತಹ ಗೀತೆಯನ್ನು ಸೆಲೆಕ್ಟ್ ಮಾಡಲಾಗಿದೆ. ನಾಟಕದ ಇಂತಹ ಹಾಡಿನ ಬಗ್ಗೆ ಇವರು ಮುರುಳಿಯನ್ನು ನುಡಿಸುತ್ತಾರೆ ಅನ್ನುವುದನ್ನು ಕೇಳಿ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ. ಇದು ಯಾವ ಪ್ರಕಾರದ ಜ್ಞಾನ ಆಗಿದೆ ಎಂದು ಮನುಷ್ಯರು ಆಶ್ಚರ್ಯವನ್ನು ಪಡುತ್ತಾರೆ. ಶಾಸ್ತ್ರ, ವೇದ, ಉಪನಿಷತ್ ಮುಂತಾದದ್ದನ್ನು ಓದುವುದನ್ನು ಬಿಟ್ಟು ಬಿಟ್ಟಿದ್ದಾರೆ. ಕೇವಲ ಈ ಹಾಡಿನ ಮೇಲೆ ಇವರು ವಾಣಿಯನ್ನು ನುಡಿಸುತ್ತಾರೆ ಎಂದು ಜನ ಆಶ್ಚರ್ಯ ಪಡುತ್ತಾರೆ. ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇದೆ, ನಾವೀಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ. ಆ ಬೇಹದ್ದಿನ ತಂದೆಯ ಮೂಲಕ ನಮಗೆ ಅತೀಂದ್ರಿಯ ಸುಖ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ಎಂದೂ ಮರೆಯಬಾರದು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ಅನೇಕ ಜನ್ಮದ ಪಾಪ ನಾಶ ಆಗುತ್ತದೆ. ನಮ್ಮ ಜೀವನದಲ್ಲಿ ಎಂದೂ ಈ ರೀತಿ ಆಗಬಾರದು. ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ನಮ್ಮ ಜೀವನದಲ್ಲಿ ಪಾಪದ ಖಾತೆ ಹಾಗೆ ಉಳಿದುಕೊಳ್ಳುವಂತೆ ಮಾಡಿಕೊಳ್ಳಬಾರದು. ಒಂದು ವೇಳೆ ಪಾಪದ ಖಾತೆ ಹಾಗೆ ಉಳಿದುಕೊಂಡರೆ ಪುನಃ ಪದವಿ ಕಡಿಮೆ ಆಗುತ್ತದೆ. ಇಂತಹ ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡುವಂತಹ ಪುರುಷಾರ್ಥವನ್ನು ಮಾಡಬೇಕು. ಹೇಗೆ ನಿಶ್ಚಿತಾರ್ಥ ನಡೆಯುತ್ತದೆ? ನಿಶ್ಚಿತಾರ್ಥ ಆದ ನಂತರ ಆ ಕುಮಾರ ಕುಮಾರಿಯರು ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾರೆ. ಈಗ ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ನಿಶ್ಚಿತಾರ್ಥ ಆಗಿದೆ. ಪುನಃ ನೀವು ಯಾವಾಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ವಿಷ್ಣುಪುರಿಗೆ ಹೋಗುತ್ತೀರಾ. ಈಗ ಇಲ್ಲಿ ಶಿವ ತಂದೆ ಕೂಡ ಇದ್ದಾರೆ, ಪ್ರಜಾಪಿತ ಬ್ರಹ್ಮ ತಂದೆ ಕೂಡ ಇದ್ದಾರೆ. ಇಲ್ಲಿ ನಿಮಗೆ 2 ಇಂಜಿನ್ ಪ್ರಾಪ್ತಿಯಾಗಿದೆ. ಒಂದು ನಿರಾಕಾರಿ ಇಂಜಿನ್, ಇನ್ನೊಂದು ಸಾಕಾರಿ ಇಂಜಿನ್. ಇಬ್ಬರೂ ಕೂಡ ಮಕ್ಕಳನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡಲು ಪರಿಶ್ರಮವನ್ನು ಪಡುತ್ತಾರೆ. ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರೂ ಕೂಡ ಮಕ್ಕಳು ಸ್ವರ್ಗಕ್ಕೆ ಯೋಗ್ಯ ಆಗಲಿ ಎಂದು ಪರಿಶ್ರಮವನ್ನು ಪಡುತ್ತಾರೆ. ಸರ್ವ ಗುಣಗಳಿಂದ ಸಂಪನ್ನರಾಗಬೇಕು, 16 ಕಲಾ ಸಂಪೂರ್ಣರಾಗಬೇಕು. ಇಲ್ಲಿ ನೀವು ಈ ಪರೀಕ್ಷೆಯನ್ನು ಪಾಸ್ ಮಾಡಬೇಕು. ಈ ಜ್ಞಾನದ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ. ಈ ಶಿಕ್ಷಣ ಬಹಳಷ್ಟು ಅದ್ಭುತವಾದ ಶಿಕ್ಷಣ ಆಗಿದೆ. ಭವಿಷ್ಯದ 21 ಜನ್ಮಕ್ಕೋಸ್ಕರ ನೀವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಇನ್ನು ಲೌಕಿಕ ಜಗತ್ತಿನಲ್ಲಿರುವಂತಹ ಉಳಿದ ಎಲ್ಲಾ ಪ್ರಕಾರದ ಶಿಕ್ಷಣ ಮೃತ್ಯು ಲೋಕಕ್ಕೋಸ್ಕರ ಮನುಷ್ಯರು ಕಲಿಯುವಂತಹ ಶಿಕ್ಷಣ ಆಗಿದೆ. ಈ ಶಿಕ್ಷಣ ಅಮರ ಲೋಕಕ್ಕೋಸ್ಕರ ನೀವು ಕಲಿಯುವಂತಹ ಶಿಕ್ಷಣ ಆಗಿದೆ. ಅಮರ ಲೋಕಕ್ಕೋಸ್ಕರ ನೀವು ಇಲ್ಲೇ ಶಿಕ್ಷಣವನ್ನು ಕಲಿಯಬೇಕು. ಎಲ್ಲಿಯವರೆಗೂ ಆತ್ಮ ಪವಿತ್ರ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಸತ್ಯುಗಕ್ಕೆ ಹೋಗಲು ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ. ಈ ಯುಗಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಎಂದು ಕರೆಯಲಾಗುತ್ತದೆ. ಈ ಪುರುಷೋತ್ತಮ ಕಲ್ಯಾಣಕಾರಿ ಯುಗದಲ್ಲಿ ನೀವು ಕವಡೆಯಿಂದ ವಜ್ರ ಸಮಾನ ಆಗುತ್ತೀರಾ. ಕವಡೆಯಿಂದ ವಜ್ರ ಸಮಾನ ಆಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಶ್ರೀ ಶ್ರೀ ಎಂದು ಶಿವ ತಂದೆಗೆ ಕರೆಯಲಾಗುತ್ತದೆ. ಮಾಲೆಯ ಅರ್ಥವನ್ನೂ ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಮೇಲೆ ಹೂವಾದಂತಹ ಶಿವ ತಂದೆ ಇದ್ದಾರೆ, ಮಾಲೆಯಲ್ಲಿ ಹೂವಿನ ರೂಪದಲ್ಲಿ ಶಿವ ತಂದೆ ಇದ್ದಾರೆ. ನಂತರ 2 ದೊಡ್ಡ ಮಣಿಗಳು ಅಂದರೆ ಬ್ರಹ್ಮ ಸರಸ್ವತಿ ಇದ್ದಾರೆ, ಏಕೆಂದರೆ ಇದು ಪ್ರವೃತ್ತಿ ಮಾರ್ಗ ಆಗಿದೆ. ನಂತರ ಮಾಲೆಯಲ್ಲಿ ಉಳಿದಂತಹ ಮಣಿಗಳು ಬರುತ್ತದೆ.
ಯಾರೆಲ್ಲ ವಿಜಯವನ್ನು ಪಡೆದುಕೊಳ್ಳುತ್ತಾರೋ ಅಂತವರ ರುದ್ರಮಾಲೆ ನಿರ್ಮಾಣ ಆಗುತ್ತದೆ. ನಂತರ ವಿಷ್ಣುವಿನ ಮಾಲೆ ನಿರ್ಮಾಣ ಆಗುತ್ತದೆ. ಈ ಮಾಲೆಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮನ್ನು ನಾನೀಗ ಕವಡೆಯಿಂದ ವಜ್ರ ಸಮಾನ ಮಾಡುತ್ತಿದ್ದೇನೆ. ನೀವೀಗ ಕವಡೆಯಿಂದ ವಜ್ರ ಸಮಾನ ಆಗಬೇಕು. 63 ಜನ್ಮದಿಂದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ. ಈಗ ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರಾ. ನೀವೆಲ್ಲರೂ ಒಬ್ಬ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಗೆ ಪ್ರಿಯತಮೆಯರಾಗಿದ್ದೀರಾ. ಎಲ್ಲರೂ ಒಬ್ಬ ಭಗವಂತ ತಂದೆಗೆ ಭಕ್ತರೇ ಆಗಿದ್ದಾರೆ. ಪರಮಾತ್ಮ ತಂದೆ ಪತಿಯರಿಗೆ ಪತಿಯಾಗಿದ್ದಾರೆ, ತಂದೆಯರಿಗೆ ತಂದೆಯಾಗಿದ್ದಾರೆ. ಪರಮಾತ್ಮ ಒಬ್ಬರೇ ಪತಿಯರಿಗೆ ಪತಿ, ತಂದೆಯರಿಗೆ ತಂದೆ ಆಗಿದ್ದಾರೆ. ಈಗ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ರಾಜರಿಗೆ ರಾಜರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ರಾಜ ಆಗುವುದಿಲ್ಲ. ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತದೆ. ಸಾಧು ಸಂತರು ಆತ್ಮ ನಿರ್ಲೇಪ ಆಗಿದೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರವನ್ನು ಆತ್ಮ ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ. ಜಗತ್ತಿನ ಜನ ಹೇಳುತ್ತಾರೆ, ನಾನು ಎಲ್ಲಿ ನೋಡಿದರೂ ಭಗವಂತ ತಂದೆಯೇ ಕಾಣಿಸುತ್ತಿದ್ದಾರೆ, ಎಲ್ಲಿ ನೋಡಿದರೂ ಭಗವಂತ ತಂದೆ ಇದ್ದಾರೆ ಎಂದು. ಎಲ್ಲವೂ ಭಗವಂತ ತಂದೆಯ ಲೀಲೆ ಆಗಿದೆ. ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಎಲ್ಲವೂ ಭಗವಂತ ತಂದೆಯ ಲೀಲೆ ಆಗಿದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ವಾಮ ಮಾರ್ಗದಲ್ಲಿ ಬಂದಾಗ ಎಲ್ಲರೂ ಸಂಪೂರ್ಣ ಕೊಳಕಾಗಿ ಬಿಡುತ್ತಾರೆ. ಇಂತಹ ಕೊಳಕು ಮತದಂತೆ ಲಕ್ಷಾಂತರ ಜನ ಮನುಷ್ಯರು ನಡೆದುಕೊಳ್ಳುತ್ತಾರೆ. ಇದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಸದಾ ನಿಮ್ಮ ಬುದ್ಧಿಯಲ್ಲಿ 3 ಲೋಕಗಳ ನೆನಪಿರಬೇಕು. ನೀವು ಬುದ್ಧಿಯ ಮೂಲಕ 3 ಧಾಮವನ್ನು ನೆನಪು ಮಾಡಬೇಕು. ಒಂದನೆಯದಾಗಿ ಶಾಂತಿ ಧಾಮವನ್ನು ನೆನಪು ಮಾಡಿ. ಶಾಂತಿ ಧಾಮದಲ್ಲಿ ಆತ್ಮರಾದ ನಾವು ನಿವಾಸವನ್ನು ಮಾಡುತ್ತೇವೆ. ಇನ್ನು ಎರಡನೆಯದಾಗಿ ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಅರ್ಧ ಕಲ್ಪದ ನಂತರ ಪುನಃ ದುಃಖಧಾಮ ಪ್ರಾರಂಭ ಆಗುತ್ತದೆ. ಭಗವಂತ ತಂದೆ ಎಂದು ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಎಂದು ನರಕವನ್ನು ಸ್ಥಾಪನೆ ಮಾಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸುಖಧಾಮವನ್ನು ಸ್ಥಾಪನೆ ಮಾಡುತ್ತೇನೆ. ಇನ್ನು ಈ ಸೃಷ್ಟಿಯಲ್ಲಿ ಸೋಲು ಮತ್ತು ಗೆಲುವಿನ ಆಟ ನಡೆಯುತ್ತದೆ. ಇಲ್ಲಿ ನಡೆಯುತ್ತಿರುವಂತಹ ಆಟ ಸೋಲು ಮತ್ತು ಗೆಲುವಿನ ಆಟ ಆಗಿದೆ. ಮಕ್ಕಳಾದ ನೀವು ಶ್ರೀಮತದಂತೆ ನಡೆದು ಈಗ ಮಾಯಾ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಪುನಃ ಪ್ರಾರಂಭ ಆಗುತ್ತದೆ. ಈಗ ಮಕ್ಕಳಾದ ನೀವು ಯುದ್ಧದ ಮೈದಾನದಲ್ಲಿ ಇದ್ದೀರಾ. ಬುದ್ಧಿಯ ಮೂಲಕ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಕುರುಡರಿಗೆ ಊರುಗೋಲಾಗಿ ಎಲ್ಲರಿಗೂ ಮನೆಯ ಮಾರ್ಗವನ್ನು ತೋರಿಸಬೇಕು. ಏಕೆಂದರೆ ಎಲ್ಲರೂ ಆ ಮನೆಯಾದಂತಹ ಪರಮಧಾಮವನ್ನು ಮರೆತು ಬಿಟ್ಟಿದ್ದಾರೆ. ಎಲ್ಲರೂ ಹೇಳುತ್ತಾರೆ, ಈ ಸೃಷ್ಟಿ ಒಂದು ನಾಟಕ ಆಗಿದೆ ಎಂದು. ಆದರೆ ಈ ಸೃಷ್ಟಿ ನಾಟಕದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿಬಿಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ರಾವಣ ನಿಮ್ಮನ್ನು ಎಷ್ಟೊಂದು ಜ್ಞಾನ ನೇತ್ರಹೀನರನ್ನಾಗಿ ಮಾಡಿದ್ದಾನೆ. ಅಂದರೆ ರಾವಣ ನಿಮ್ಮನ್ನು ಕುರುಡರನ್ನಾಗಿ ಮಾಡಿದ್ದಾನೆ. ಈಗ ಈ ಎಲ್ಲಾ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಜ್ಞಾನದ ಸಾಗರ ಅಂದರೆ ಪ್ರತಿಯೊಬ್ಬರ ಆಂತರ್ಯವನ್ನು ಬಲ್ಲವರು ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಪ್ರತಿಯೊಬ್ಬರ ಆಂತರ್ಯವನ್ನು ಪರಮಾತ್ಮ ತಂದೆ ಓದುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಯಾರ ಮನಸ್ಸನ್ನು ಓದುವುದಿಲ್ಲ. ಜಗತ್ತಿನಲ್ಲಿ ಯಾರು ರಿದ್ಧಿ ಸಿದ್ಧಿಯನ್ನು ಮಾಡುವುದನ್ನು ಕಲಿಯುತ್ತಾರೋ, ಅಂದರೆ ಮಾಟ ಮಂತ್ರವನ್ನು ಮಾಡುವುದನ್ನು ಕಲಿಯುತ್ತಾರೋ, ಅವರು ನಿಮ್ಮ ಆಂತರ್ಯದ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ. ಜ್ಞಾನದ ಸಾಗರ ಅನ್ನುವ ಶಬ್ದಕ್ಕೆ ಈ ರೀತಿ ಅರ್ಥವನ್ನು ಹೇಳಲು ಸಾಧ್ಯ ಇಲ್ಲ. ಜ್ಞಾನದ ಸಾಗರ ಅಂದರೆ ಪರಮಾತ್ಮ ತಂದೆ ಕುಳಿತು ಪ್ರತಿಯೊಬ್ಬರ ಮನಸ್ಸಿನ ಆಂತರ್ಯದಲ್ಲಿ ನಡೆಯುವಂತಹ ವಿಚಾರವನ್ನು ತಿಳಿದುಕೊಳ್ಳುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಜ್ಞಾನದ ಸಾಗರ ಅನ್ನುವಂಥದ್ದು ಪರಮಾತ್ಮ ತಂದೆಯ ಮಹಿಮೆಯಾಗಿದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಆನಂದದ ಸಾಗರ ಆಗಿದ್ದಾರೆ. ಮನುಷ್ಯರು ಪರಮಾತ್ಮ ತಂದೆ ಅಂತರ್ಯಾಮಿ ಆಗಿದ್ದಾರೆ ಎಂದು ಹೇಳುತ್ತಾರೆ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ. ಪರಮಾತ್ಮ ತಂದೆ ಟೀಚರ್ ಆಗಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ, ಆತ್ಮಿಕ ಸದ್ಗುರು ಆಗಿದ್ದಾರೆ. ಲೌಕಿಕ ಜಗತ್ತಿನಲ್ಲಿ ಲೌಕಿಕ ಟೀಚರ್ ಇರುತ್ತಾರೆ ಮತ್ತು ಲೌಕಿಕ ಗುರು ಇರುತ್ತಾರೆ. ಲೌಕಿಕ ಜಗತ್ತಿನಲ್ಲಿ ಟೀಚರೇ ಬೇರೆ ಆಗಿರುತ್ತಾರೆ, ಗುರುಗಳೇ ಬೇರೆಯವರಾಗಿರುತ್ತಾರೆ.
ಲೌಕಿಕ ಜಗತ್ತಿನಲ್ಲಿ ತಂದೆ, ಶಿಕ್ಷಕ ಮತ್ತು ಗುರು ಮೂವರು ಒಬ್ಬರೇ ಆಗಲು ಸಾಧ್ಯ ಇಲ್ಲ. ಇನ್ನು ಕೆಲವರ ಜೀವನದಲ್ಲಿ ಅವರ ತಂದೆ ಪುನಃ ಟೀಚರ್ ಆಗಿರುತ್ತಾರೆ, ಆದರೆ ತಂದೆಯೇ ಗುರು ಆಗಲು ಸಾಧ್ಯ ಇಲ್ಲ. ಲೌಕಿಕ ಜಗತ್ತಿನಲ್ಲಿ ತಂದೆ ಟೀಚರ್ ಆಗಿದ್ದರೂ ಕೂಡ ಅವರಂತೂ ಪುನಃ ಮನುಷ್ಯರೇ ಆಗಿದ್ದಾರೆ. ಇಲ್ಲಿ ಸರ್ವಶ್ರೇಷ್ಠ ಆತ್ಮ ಆದಂತಹ ಪರಂಪಿತ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಆತ್ಮಕ್ಕೆ ಪರಮಾತ್ಮ ಎಂದು ಕರೆಯುವುದಿಲ್ಲ. ಆತ್ಮ ಪರಮಾತ್ಮ ಅಲ್ಲ ಅನ್ನುವುದನ್ನು ಯಾರೂ ತಿಳಿದುಕೊಂಡಿಲ್ಲ. ಜಗತ್ತಿನ ಜನ ಹೇಳುತ್ತಾರೆ, ಪರಮಾತ್ಮ ತಂದೆ ಅರ್ಜುನನಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಿದರು. ಸಾಕ್ಷಾತ್ಕಾರದ ದೃಶ್ಯವನ್ನು ನೋಡಿದಾಗ ಅರ್ಜುನ ಹೇಳಿದರು, ಸಾಕು, ಈ ಸಾಕ್ಷಾತ್ಕಾರವನ್ನು ನಿಲ್ಲಿಸಿ. ಇಷ್ಟೊಂದು ತೇಜಸ್ಸನ್ನು ನನಗೆ ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿಲ್ಲ. ಇಷ್ಟೊಂದು ಪ್ರಕಾಶದ ತೇಜಸ್ಸನ್ನು ನನಗೆ ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿಲ್ಲ. ಈ ಸಾಕ್ಷಾತ್ಕಾರವನ್ನು ನಿಲ್ಲಿಸಿ ಎಂದು ಅರ್ಜುನ ಹೇಳಿದರು ಎಂದು ಗೀತೆಯಲ್ಲಿ ಹೇಳುತ್ತಾರೆ. ಗೀತೆಯಲ್ಲಿ ಎಲ್ಲರೂ ಇಂತಹ ಮಾತನ್ನು ಕೇಳಿಸಿಕೊಂಡಿದ್ದಾರೆ. ಆದ್ದರಿಂದ ಪರಮಾತ್ಮ ಇಷ್ಟೊಂದು ತೇಜಸ್ಸುಳ್ಳವರಾಗಿದ್ದಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಮೊದಲು ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಮಕ್ಕಳು ಹೋಗುತ್ತಿದ್ದರು. ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಾಗ ಮಕ್ಕಳು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರು. ಆಗ ಮಕ್ಕಳು ಕೂಡ ಹೇಳುತ್ತಿದ್ದರು, ನಿಲ್ಲಿಸಿ, ಬಹಳಷ್ಟು ತೇಜಸ್ಸಿದೆ, ಈ ತೇಜಸ್ಸನ್ನು ನಮಗೆ ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿಲ್ಲ. ಆದ್ದರಿಂದ ಈ ಸಾಕ್ಷಾತ್ಕಾರವನ್ನು ನಿಲ್ಲಿಸಿ ಎಂದು ಮಕ್ಕಳು ಹೇಳುತ್ತಿದ್ದರು. ಏಕೆಂದರೆ ಗೀತೆಯಲ್ಲಿ ಪರಮಾತ್ಮ ಬಹಳಷ್ಟು ತೇಜಸ್ಸುಳ್ಳವರಾಗಿದ್ದಾರೆ ಅನ್ನುವ ಮಾತನ್ನು ಕೇಳಿದ್ದರು. ಬುದ್ಧಿಯಲ್ಲಿ ಅದೇ ಭಾವನೆ ಉಳಿದುಕೊಂಡಿತ್ತು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರು ಯಾವ ಭಾವನೆಯಿಂದ ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾರೋ ನಾನು ಆ ಮಕ್ಕಳ ಆ ಭಾವನೆಯನ್ನು ಪೂರ್ಣ ಮಾಡುತ್ತೇನೆ. ಕೆಲವರು ಗಣೇಶನ ಪೂಜಾರಿಗಳಾಗಿರುತ್ತಾರೆ. ಅಂದ ಮೇಲೆ ಅವರಿಗೆ ಗಣೇಶನ ಸಾಕ್ಷಾತ್ಕಾರವನ್ನು ನಾನು ಮಾಡಿಸುತ್ತೇನೆ. ಸಾಕ್ಷಾತ್ಕಾರ ಆದ ತಕ್ಷಣ ಎಲ್ಲರೂ ತಿಳಿದುಕೊಳ್ಳುತ್ತಾರೆ, ನನಗೆ ಈಗ ಸಾಕ್ಷಾತ್ಕಾರ ಆಗಿದೆ, ಅಂದರೆ ನಾನು ಮುಕ್ತಿಧಾಮಕ್ಕೆ ಹೋಗಿ ತಲುಪಿಬಿಟ್ಟೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಆದರೆ ಇದು ಸಾಧ್ಯ ಇಲ್ಲ. ಸಾಕ್ಷಾತ್ಕಾರ ಆದ ತಕ್ಷಣ ಯಾರು ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ. ನಾರದನ ಉದಾಹರಣೆ ಕೂಡ ಇದೆ. ನಾರದನಿಗೆ ಭಕ್ತ ಶಿರೋಮಣಿ ಎಂದು ಗಾಯನವನ್ನು ಮಾಡಲಾಗುತ್ತದೆ. ನಾರದ ಲಕ್ಷ್ಮಿಯನ್ನು ಕೇಳುತ್ತಾನೆ, ನಾನು ನಿಮ್ಮನ್ನು ವರಿಸಲು ಸಾಧ್ಯ ತಾನೆ ಎಂದು. ಆಗ ಲಕ್ಷ್ಮಿ ಹೇಳುತ್ತಾರೆ, ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಿ ಎಂದು. ಭಕ್ತರ ಮಾಲೆ ಕೂಡ ಇರುತ್ತದೆ. ಸ್ತ್ರೀಯರಲ್ಲಿ ಮೀರಾ ನಂಬರ್ 1 ಭಕ್ತರಾಗಿದ್ದಾರೆ, ಪುರುಷರಲ್ಲಿ ನಾರದ ನಂಬರ್ 1 ಭಕ್ತರಾಗಿದ್ದಾರೆ ಎಂದು ಗಾಯನ ಇದೆ. ಪುನಃ ಈ ಜ್ಞಾನ ಮಾರ್ಗದಲ್ಲಿ ಮುಖ್ಯವಾದ ಶಿರೋಮಣಿ ಅಂದರೆ ಸರಸ್ವತಿ ಆಗಿದ್ದಾರೆ. ಜ್ಞಾನ ಮಾರ್ಗದಲ್ಲಿ ನಂಬರ್ 1 ಆತ್ಮ ಸರಸ್ವತಿ ಆಗಿದ್ದಾರೆ. ಇನ್ನು ಉಳಿದವರೆಲ್ಲ ನಂಬರ್ ವಾರ್ ಆಗಿದ್ದಾರೆ. ಮಾಯೆಯಿಂದ ನೀವು ಸ್ವಯಂವನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅಂದರೆ ಮಾಯೆಯನ್ನು ನೋಡಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಮಾಯೆ ನಿಮ್ಮ ಮೂಲಕ ಬಹಳಷ್ಟು ಉಲ್ಟಾ ಕಾರ್ಯವನ್ನು ಮಾಡಿಸುತ್ತದೆ. ಆದ್ದರಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಮಾಯೆಗೆ ವಶಾಗಿ ಉಲ್ಟಾ ಕಾರ್ಯವನ್ನು ಮಾಡಿದರೆ ಪುನಃ ಅಂತ್ಯದಲ್ಲಿ ಬಹಳಷ್ಟು ಅಳಬೇಕಾಗುತ್ತದೆ, ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ಭಗವಂತ ತಂದೆ ಬಂದಿದ್ದಾರೆ. ಭಗವಂತ ತಂದೆ ಬಂದರೂ ಕೂಡ ನಾನು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗಲಿಲ್ಲ ಎಂದು ಅಂತ್ಯದಲ್ಲಿ ಪಶ್ಚಾತ್ತಾಪವನ್ನು ಪಡುತ್ತೀರಾ? ಪುನಃ ಅಂತವರು ಸ್ವರ್ಗದಲ್ಲಿ ಪ್ರಜೆಗಳ ಬಳಿ ದಾಸದಾಸಿಯರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅಂತ್ಯದಲ್ಲಿ ಶಿಕ್ಷಣ ಪೂರ್ಣ ಆಗುತ್ತದೆ. ಯಾವಾಗ ಅಂತ್ಯದಲ್ಲಿ ಶಿಕ್ಷಣ ಪೂರ್ಣ ಆಗುತ್ತದೆಯೋ ಆಗ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ಮೊದಲೇ ತಿಳಿಸುತ್ತಿದ್ದಾರೆ, ಪುನಃ ನೀವು ಪಶ್ಚಾತ್ತಾಪವನ್ನು ಪಡುವಂತಹ ಪರಿಸ್ಥಿತಿ ಬರಬಾರದು ಎಂದು ತಂದೆ ಮೊದಲೇ ತಿಳಿಸುತ್ತಾರೆ. ಎಷ್ಟು ಜಾಸ್ತಿ ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಯೋಗದ ಅಗ್ನಿಯ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ. ಆತ್ಮ ಸತೋ ಪ್ರಧಾನ ಆಗಿತ್ತು. ಸತೋ ಪ್ರಧಾನ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತಾ ಆತ್ಮ ತಮೋ ಪ್ರಧಾನ ಆಗಿದೆ. ಚಿನ್ನದ ಯುಗ, ಬೆಳ್ಳಿಯ ಯುಗ, ತಾಮ್ರದ ಯುಗ, ಕಬ್ಬಿಣದ ಯುಗ ಅನ್ನುವ ಹೆಸರಿದೆ. ಈಗ ಈ ಕಬ್ಬಿಣದ ಯುಗದಿಂದ ನೀವು ಪುನಃ ಚಿನ್ನದ ಯುಗಕ್ಕೆ ಹೋಗಬೇಕು. ಪವಿತ್ರರಾಗದೆ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಪವಿತ್ರತೆ ಇತ್ತು. ಪವಿತ್ರತೆ ಇರುವ ಕಾರಣ ಸತ್ಯುಗದಲ್ಲಿ ಶಾಂತಿ ಮತ್ತು ಸಂಪತ್ತು ಕೂಡ ಇತ್ತು. ಈ ಕಲಿಯುಗದಲ್ಲಿ ಪವಿತ್ರತೆ ಇಲ್ಲ, ಆದ್ದರಿಂದ ಶಾಂತಿ ಮತ್ತು ಸಂಪತ್ತೂ ಕೂಡ ಇಲ್ಲ. ಕಲಿಯುಗಕ್ಕೂ ಮತ್ತು ಸತ್ಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬಾಲ್ಯದ ದಿನವನ್ನು ಎಂದೂ ಮರೆಯಬೇಡಿ. ಪರಮಾತ್ಮ ತಂದೆ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ. ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ನಿಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ನೀವೆಲ್ಲರೂ ದತ್ತು ಮಕ್ಕಳಾಗಿದ್ದೀರಾ.
ಸ್ತ್ರೀಯನ್ನು ದತ್ತು ತೆಗೆದುಕೊಳ್ಳಲಾಗುತ್ತದೆ. ನಂತರ ಮಕ್ಕಳನ್ನು ರಚನೆ ಮಾಡಲಾಗುತ್ತದೆ. ಸ್ತ್ರೀಯನ್ನು ರಚನೆ ಮಾಡುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ಕೂಡ ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ದತ್ತು ತೆಗೆದುಕೊಂಡಿದ್ದರು. ಕಲ್ಪದ ಮೊದಲು ಯಾರನ್ನು ಪರಮಾತ್ಮ ತಂದೆ ದತ್ತು ತೆಗೆದುಕೊಂಡಿದ್ದರು, ಈಗಲೂ ಅವರನ್ನೇ ದತ್ತು ತೆಗೆದುಕೊಳ್ಳುತ್ತಾರೆ. ದತ್ತು ಮಕ್ಕಳೇ ತಂದೆಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ದತ್ತು ಮಕ್ಕಳಿಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಸರ್ವಶ್ರೇಷ್ಠ ತಂದೆಯ ಮೂಲಕ ಸರ್ವಶ್ರೇಷ್ಠ ಆಸ್ತಿ ಸಿಗುತ್ತದೆ. ಎಲ್ಲರಿಗಿಂತ ಸರ್ವಶ್ರೇಷ್ಠ ಭಗವಂತ ತಂದೆಯಾಗಿದ್ದಾರೆ. ನಂತರ ಸೆಕೆಂಡ್ ನಂಬರ್ನಲ್ಲಿ ಲಕ್ಷ್ಮೀ ನಾರಾಯಣರು ಶ್ರೇಷ್ಠರಾಗಿದ್ದಾರೆ. ಸತ್ಯುಗಕ್ಕೆ ಮಾಲೀಕರಾದಂತಹ ಲಕ್ಷ್ಮೀ ನಾರಾಯಣರು ಸೆಕೆಂಡ್ ನಂಬರ್ನಲ್ಲಿ ಶ್ರೇಷ್ಠರಾಗಿದ್ದಾರೆ. ಈಗ ನೀವು ಸತ್ಯುಗಕ್ಕೆ ಮಾಲೀಕರಾಗುತ್ತಿದ್ದೀರಾ. ಈಗ ಇನ್ನೂ ನೀವು ಸಂಪೂರ್ಣರಾಗಿಲ್ಲ, ನೀವು ಸಂಪೂರ್ಣರಾಗುತ್ತಿದ್ದೀರಾ. ಈಗ ನೀವು ಪಾವನ ಆಗಿ ಅನ್ಯರನ್ನು ಪಾವನರನ್ನಾಗಿ ಮಾಡಬೇಕು. ಇದೇ ಆತ್ಮಿಕವಾದ ಸತ್ಯ ಸೇವೆಯಾಗಿದೆ. ನೀವೀಗ ಈ ಆತ್ಮಿಕ ಸೇವೆಯನ್ನು ಮಾಡುತ್ತೀರಾ. ಆದ್ದರಿಂದ ನೀವು ಬಹಳಷ್ಟು ಶ್ರೇಷ್ಠ ಆತ್ಮರಾಗಿದ್ದೀರಾ. ಶಿವ ತಂದೆ ಪತಿತ ಆತ್ಮರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ನಿಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡುತ್ತಾರೆ. ರಾವಣ ಪುನಃ ನಿಮ್ಮನ್ನು ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದ್ದಾನೆ. ಈಗ ಪರಮಾತ್ಮ ತಂದೆ ಪುನಃ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಇಂತಹ ಪರಮಾತ್ಮ ತಂದೆಯನ್ನು ಪುನಃ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಗೆ ಹೇಳಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ. ಕಲ್ಪದ ನಂತರ ಪುನಃ ಇದೇ ರೀತಿ ನಡೆಯುತ್ತದೆ. ಈಗ ನಾಟಕದ ಪ್ಲಾನ್ನ ಅನುಸಾರ ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ನಾನು ಬರುವಂತಹ ಸಮಯದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವ ಸಮಯದಲ್ಲಿ 1 ಸೆಕೆಂಡ್ ಕೂಡ ಲೇಟ್ ಆಗಲು ಸಾಧ್ಯ ಇಲ್ಲ. ಹೇಗೆ ಪರಮಾತ್ಮ ತಂದೆ ಪುನಃ ಅವತರಿತ ಆಗುತ್ತಾರೆ, ಅದೇ ರೀತಿ ಮಕ್ಕಳಾದ ನೀವು ಕೂಡ ಪುನಃ ಅವತರಿತ ಆಗುತ್ತೀರಾ. ನೀವೆಲ್ಲರೂ ಅವತರಿತ ಆದಂತಹ ಆತ್ಮರಾಗಿದ್ದೀರಾ. ಆತ್ಮ ಈ ಸಾಕಾರ ಜಗತ್ತಿಗೆ ಬಂದು ಸಾಕಾರ ಶರೀರವನ್ನು ಧಾರಣೆ ಮಾಡಿಕೊಂಡು ಸಾಕಾರ ಜಗತ್ತಿನಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಇದಕ್ಕೆ ಅವತರಣೆ ಎಂದು ಕರೆಯಲಾಗುತ್ತದೆ. ಆತ್ಮ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಮೇಲಿನಿಂದ ಕೆಳಗಡೆ ಬಂದಿದೆ. ಪರಮಾತ್ಮ ತಂದೆಯ ಜನ್ಮ ದಿವ್ಯ ಮತ್ತು ಅಲೌಕಿಕ ಆಗಿದೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಬ್ರಹ್ಮನ ತನು ನನ್ನ ಫಿಕ್ಸ್ ಆದ ತನು ಆಗಿದೆ. ಪರಮಾತ್ಮ ತಂದೆ ಬರುವಂತಹ ತನು ಬ್ರಹ್ಮನ ತನು ಆಗಿದೆ. ಇದು ಬಹಳ ದೊಡ್ಡ ಅದ್ಭುತವಾದ ಆಟ ಆಗಿದೆ. ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ಕೂಡ ಫಿಕ್ಸ್ ಆಗಿದೆ. ಪ್ರತಿಯೊಬ್ಬರು ಅದೇ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತಾರೆ. 21 ಜನ್ಮದ ಪಾತ್ರ ಪುನಃ ಇದೇ ರೀತಿ ನಡೆಯುತ್ತದೆ. ನೀವು ಪುನಃ ಇದೇ ರೀತಿ 21 ಜನ್ಮದ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಈಗ ನಿಮಗೆ ಸಂಪೂರ್ಣ ಸ್ಪಷ್ಟವಾದ ಜ್ಞಾನ ಸಿಕ್ಕಿದೆ. ಆದರೆ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಮಹಾರಥಿಗಳ ಬಗ್ಗೆ ಪರಮಾತ್ಮ ತಂದೆ ಮಹಿಮೆಯನ್ನು ಮಾಡುತ್ತಾರೆ. ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ನಡೆಯಿತು ಎಂದು ಅನೇಕ ಮಾತನ್ನು ಸ್ವಯಂ ಹುಟ್ಟಿಸಿದ್ದಾರೆ. ಅಂದರೆ ಇಂತಹ ಅನೇಕ ಮಾತನ್ನು ಜನ ಸ್ವಯಂ ನಿರ್ಮಾಣ ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಲೌಕಿಕ ಜಗತ್ತಿನ ಯೋಧರು ಶಾರೀರಿಕ ಡಬ್ಬಲ್ ಹಿಂಸಕರಾಗಿದ್ದಾರೆ. ನೀವು ಆತ್ಮಿಕ ಡಬ್ಬಲ್ ಅಹಿಂಸಕರಾಗಿದ್ದೀರಾ. ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೋಡಿ, ಮಕ್ಕಳಾದ ನೀವು ಹೇಗೆ ಕುಳಿತಿದ್ದೀರಾ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ. ಅಂದ ಮೇಲೆ ತಂದೆಯನ್ನು ನೆನಪು ಮಾಡುವಂತಹ ಚಿಂತೆ ನಿಮಗೆ ಇದೆ. ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಪರಿಶ್ರಮವನ್ನು ಪಡುತ್ತೀರಾ. ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಸಂಪೂರ್ಣ ಪರಿಶ್ರಮ ಇದೆ. ಆದ್ದರಿಂದ ಭಾರತದ ಪ್ರಾಚೀನ ಯೋಗದ ಬಗ್ಗೆ ಗಾಯನ ಇದೆ. ವಿದೇಶದ ಜನ ಕೂಡ ಭಾರತದ ಪ್ರಾಚೀನ ಯೋಗವನ್ನು ಕಲಿಯಲು ಬಯಸುತ್ತಾರೆ. ವಿದೇಶದ ಜನ ತಿಳಿದುಕೊಂಡಿದ್ದಾರೆ, ಸನ್ಯಾಸಿಗಳು ನಮಗೆ ಈ ಯೋಗವನ್ನು ಕಲಿಸುತ್ತಾರೆ ಎಂದು. ವಾಸ್ತವದಲ್ಲಿ ಅವರು ಏನನ್ನೂ ಕಲಿಸುವುದಿಲ್ಲ. ಸನ್ಯಾಸಿಗಳು ಹಠಯೋಗಿಗಳಾಗಿದ್ದಾರೆ. ಸನ್ಯಾಸಿಗಳ ಯೋಗ ಹಠಯೋಗ ಆಗಿದೆ. ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಾ. ಮೊದಲು ಆದಿಯ ಸಮಯದಲ್ಲಿ ನಿಮ್ಮ ರಾಜಧಾನಿ ಇತ್ತು. ಈಗ ಇದು ಅಂತಿಮ ಸಮಯ ಆಗಿದೆ. ಈಗ ಪಂಚಾಯಿತಿ ರಾಜ್ಯ ಇದೆ. ಜಗತ್ತಿನಲ್ಲಿ ಬಹಳಷ್ಟು ಅಂಧಕಾರ ಇದೆ. ನಿಮಗೆ ಗೊತ್ತಿದೆ. ಈಗ ರಕ್ತದ ನದಿ ಹರಿಯುವಂತಹ ಆಟ ನಡೆಯುತ್ತದೆ. ರಕ್ತದ ನದಿ ಹರಿಯುವಂತಹ ಒಂದು ಆಟವನ್ನು ತೋರಿಸುತ್ತಾರೆ. ಆದರೆ ಇದು ಬೇಹದ್ದಿನ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಷ್ಟೋ ಜನರ ಕೊಲೆ ಆಗುತ್ತದೆ, ಪ್ರಾಕೃತಿಕ ವಿಕೋಪ ನಡೆಯುತ್ತದೆ, ಎಲ್ಲರಿಗೂ ಸಾವು ಬರುತ್ತದೆ. ಇದಕ್ಕೆ ರಕ್ತದ ನದಿ ಹರಿಯುವಂತಹ ಆಟ ಎಂದು ಕರೆಯಲಾಗುತ್ತದೆ. ಈ ಆಟವನ್ನು ನೋಡಲು ಬಹಳಷ್ಟು ಸಾಹಸ ಇರಬೇಕು.
ಯಾರು ಭಯ ಪಡುತ್ತಾರೋ ಅವರು ವಿನಾಶವನ್ನು ನೋಡಿ ತಕ್ಷಣ ಮೂರ್ಛಿತರಾಗಿ ಬಿಡುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ನಿರ್ಭಯತೆಯ ಗುಣ ಇರಬೇಕು. ನೀವು ಶಿವಶಕ್ತಿಯರಾಗಿದ್ದೀರಾ. ಶಿವತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ನಾವು ಶಿವತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಪತಿತರಿಂದ ಪಾವನ ಆಗುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಸಂಪೂರ್ಣ ಸಹಜವಾದ ಸಲಹೆಯನ್ನು ನೀಡುತ್ತಾರೆ. ಮಕ್ಕಳೇ, ನೀವು ಸತೋ ಪ್ರಧಾನ ಆತ್ಮರಾಗಿದ್ದೀರಿ, ಈಗ ತಮೋ ಪ್ರಧಾನರಾಗಿದ್ದೀರಾ. ಈಗ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ಪತಿತರಿಂದ ಪಾವನರಾಗುತ್ತೀರಾ ಮತ್ತು ಸತೋ ಪ್ರಧಾನರಾಗುತ್ತೀರಾ. ಆತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು. ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದರೆ ನಿಮ್ಮ ಪಾಪ ಭಸ್ಮ ಆಗುತ್ತದೆ. ಸರ್ವಶ್ರೇಷ್ಠ ಅಧಿಕಾರಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದರು. ನಂತರ ಬ್ರಹ್ಮನ ಮೂಲಕ ಎಲ್ಲಾ ವೇದಶಾಸ್ತ್ರದ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸಿದರು ಎಂದು ಚಿತ್ರದಲ್ಲಿ ತೋರಿಸುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ, ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ. ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ. ಯಾರು ಸ್ಥಾಪನೆಯನ್ನು ಮಾಡುತ್ತಾರೋ ಪುನಃ ಅವರೇ ಅವಶ್ಯವಾಗಿ ಪಾಲನೆಯನ್ನು ನೀಡುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಂದೆ ಚೆನ್ನಾಗಿ ತಿಳಿಸಿದ್ದಾರೆ. ಯಾರು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರ ಬುದ್ಧಿಯಲ್ಲಿ ಸದಾ ವಿಚಾರ ನಡೆಯುತ್ತಿರುತ್ತದೆ. ಈ ಆತ್ಮಿಕ ಜ್ಞಾನವನ್ನು ಎಲ್ಲರಿಗೂ ಹೇಗೆ ನೀಡುವುದು? ಈ ಆತ್ಮಿಕ ಜ್ಞಾನ ಎಲ್ಲರಿಗೂ ಪ್ರಾಪ್ತಿಯಾಗಬೇಕು. ಈ ಆತ್ಮಿಕ ಜ್ಞಾನ ಎಲ್ಲರಿಗೂ ಸಿಗುವುದು ಹೇಗೆ ಎಂದು ವಿಚಾರವನ್ನು ಮಾಡುತ್ತಾರೆ. ನಮ್ಮ ಬಳಿ ಬಹಳಷ್ಟು ಧನ ಸಂಪತ್ತಿದೆ ಅಂದ ಮೇಲೆ ನಾವೇಕೆ ಸೆಂಟರ್ ಅನ್ನು ತೆರೆಯಬಾರದು? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಳ್ಳೆಯದು, ಬಾಡಿಗೆಗೋಸ್ಕರ ಮನೆಯನ್ನು ತೆಗೆದುಕೊಳ್ಳಿ. ಬಾಡಿಗೆಯ ಮನೆಯನ್ನು ತೆಗೆದುಕೊಂಡು ಅದರಲ್ಲಿ ಹಾಸ್ಪಿಟಲ್ ಮತ್ತು ವಿಶ್ವವಿದ್ಯಾಲಯವನ್ನು ತೆರೆಯಿರಿ. ಯೋಗದ ಮೂಲಕ ಮುಕ್ತಿ, ಜ್ಞಾನದ ಮೂಲಕ ಜೀವನ್ ಮುಕ್ತಿ ಅನ್ನುವ 2 ಆಸ್ತಿ ಇಲ್ಲಿ ನಮಗೆ ಸಿಗುತ್ತದೆ. ಇಲ್ಲಿ ಕೇವಲ ಜ್ಞಾನವನ್ನು ತಿಳಿಸಲು 3 ಹೆಜ್ಜೆ ಭೂಮಿ ಬೇಕು, ಬೇರೆ ಏನೂ ಬೇಕಾಗಿಲ್ಲ. ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯವನ್ನು ತೆರೆಯಿರಿ. ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿಯನ್ನು ತೆರೆಯಿರಿ. ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ ಅನ್ನುವ ಮಾತಂತೂ ಒಂದೇ ಆಗಿದೆ. ಮನುಷ್ಯರಿಂದ ದೇವತೆ ಆಗುವಂತಹ ಬಹಳ ದೊಡ್ಡ ವಿಶ್ವವಿದ್ಯಾಲಯ ಈ ವಿಶ್ವವಿದ್ಯಾಲಯ ಆಗಿದೆ. ಎಲ್ಲರೂ ನಿಮ್ಮನ್ನು ಕೇಳುತ್ತಾರೆ, ನಿಮ್ಮೆಲ್ಲರ ಖರ್ಚು ಹೇಗೆ ನಡೆಯುತ್ತದೆ, ನಿಮ್ಮ ಸಂಸ್ಥೆಯ ಖರ್ಚು ಹೇಗೆ ನಡೆಯುತ್ತದೆ ಎಂದು. ಅರೆ, ಈ ಬ್ರಹ್ಮ ಕುಮಾರಿಯರ ತಂದೆಗೆ ಎಷ್ಟೋ ಜನ ಮಕ್ಕಳಿದ್ದಾರೆ ಅಂದ ಮೇಲೆ ನೀವು ಇಲ್ಲಿ ಖರ್ಚು ಹೇಗೆ ನಡೆಯುತ್ತದೆ ಎಂದು ಏಕೆ ಕೇಳಲು ಬಂದಿದ್ದೀರಾ? ಬೋರ್ಡ್ ನಲ್ಲಿ ನೋಡಿದ್ದೀರಾ? ಬೋರ್ಡ್ ನಲ್ಲಿ ಏನೆಂದು ಬರೆಯಲಾಗಿದೆ? ಇದು ಬಹಳ ಅದ್ಭುತವಾದ ಜ್ಞಾನ, ಬಹಳ ದೊಡ್ಡ ಅದ್ಭುತವಾದ ಜ್ಞಾನ ಎಂದು ಬೋರ್ಡ್ ನಲ್ಲಿ ಬರೆಯಲಾಗಿದೆ. ಪರಮಾತ್ಮ ತಂದೆ ಕೂಡ ಅದ್ಭುತ ಆಗಿದ್ದಾರೆ. ನೀವು ವಿಶ್ವಕ್ಕೆ ಹೇಗೆ ಮಾಲೀಕರಾಗುತ್ತೀರಾ? ಶಿವತಂದೆ ತಿಳಿಸುತ್ತಾರೆ, ಶ್ರೀ ಶ್ರೀ ಎಂದು ಶಿವತಂದೆಗೆ ಕರೆಯಲಾಗುತ್ತದೆ. ಏಕೆಂದರೆ ಪರಮಾತ್ಮ